ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಇದೀಗ ಒಂದು ಶಾಕಿಂಗ್ ನ್ಯೂಸ್ ಇದೆ. ಕರ್ನಾಟಕದ ಇಂಜಿನಿಯರಿಂಗ್ ಶಿಕ್ಷಣದ ಶುಲ್ಕದಲ್ಲಿ ಗಣನೀಯ ಪ್ರಮಾಣದ ಏರಿಕೆ ಕಂಡುಬಂದಿದೆ. ಹಾಗಾದರೆ ಈ ದರ ಏರಿಕೆ ಎಷ್ಟು ಮತ್ತು ಯಾರಿಗೆ ಅನ್ವಯಿಸುತ್ತದೆ ಎಂಬ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಆಯ್ಕೆ ಮಾಡುವ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ಈ ಬೆಲೆ ಏರಿಕೆಯು ದೊಡ್ಡ ಹೊರೆಯಾಗಲಿದೆ. 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳ ಫೀಸನ್ನು ಈಗ 7.5% ಜಾಸ್ತಿ ಮಾಡಲು ನಿರ್ಧರಿಸಲಾಗಿದೆ. ಡಾಕ್ಟರ್ ಎಂ.ಸಿ. ಸುಧಾಕರ್ ರವರ ನೇತೃತ್ವದಲ್ಲಿ ನಡೆದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈ ರೀತಿಯಾಗಿ ಶುಲ್ಕ ಹೆಚ್ಚಿಸಲು ಪ್ರಮುಖವಾದ ಕಾರಣಗಳೇನು? ವಾಸ್ತವವಾಗಿ ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಗಳು ಆರಂಭದಲ್ಲಿ 10% ದರ ಏರಿಕೆ ಮಾಡಬೇಕೆಂದು ಒತ್ತಾಯಿಸಿದ್ದವು. ಬೋಧಕ ಸಿಬ್ಬಂದಿಗಳ ಸಂಬಳದ ಪರಿಷ್ಕರಣೆ, ಕಾಲೇಜಿನ ದೈನಂದಿನ ವೆಚ್ಚ ಹಾಗೂ ಮೂಲಸೌಕರ್ಯ ನಿರ್ವಹಣಾ ವೆಚ್ಚಗಳು ಜಾಸ್ತಿ ಆಗಿರುವ ಕಾರಣ ಈ ಬೇಡಿಕೆ ಇಡಲಾಗಿತ್ತು. ಈ ಬಗ್ಗೆ ಚರ್ಚಿಸಿದ ರಾಜ್ಯ ಸರ್ಕಾರವು ಅಂತಿಮವಾಗಿ ಮಧ್ಯಮ ಮಾರ್ಗವನ್ನು ಅನುಸರಿಸಿ 7.5% ಹೆಚ್ಚಿಸಲು ನಿರ್ಧರಿಸಿತು. ಸರ್ಕಾರದ ಈ ನಿರ್ಧಾರದಿಂದಾಗಿ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದ ಸೀಟು ಪಡೆಯುವ ವಿದ್ಯಾರ್ಥಿಗಳಿಗೆ ಇನ್ಮುಂದೆ ಹೆಚ್ಚಿನ ಹಣ ಕೊಡಬೇಕಾಗುತ್ತದೆ. ಸದ್ಯಕ್ಕೆ ಜಾರಿಯಲ್ಲಿರುವ 81,800 ರೂಪಾಯಿಗಳ ಶುಲ್ಕವು ಹೊಸ ಪರಿಷ್ಕರಣೆಯ ನಂತರ 87,935 ರೂಪಾಯಿಗಳಿಗೆ ಏರಲಿದೆ. ಅಷ್ಟೇ ಅಲ್ಲದೆ ಪ್ರಸ್ತುತ ಇರುವ 91,000 ರೂಪಾಯಿ ಶುಲ್ಕವು 97,825 ರೂಪಾಯಿಗೆ ಏರಲಿದೆ. ಗಮನಿಸಬೇಕಾದ ಅಂಶವೆಂದರೆ ಈ ದರ ಏರಿಕೆಯು ಕೇವಲ ಬೋಧನಾ ಶುಲ್ಕಕ್ಕೆ ಮಾತ್ರ ಸೀಮಿತವಾಗಿದ್ದು, ಯೂನಿವರ್ಸಿಟಿ ನೋಂದಣಿ ಫೀಸ್ ಹಾಗೂ ಇತರೆ ಶುಲ್ಕಗಳು ಇದರ ಹೊರತಾಗಿ ಇರಲಿವೆ. ಇನ್ನು ಕಾಲೇಜುಗಳ ಇನ್ನಿತರೆ ಸೌಲಭ್ಯಗಳಿಗಾಗಿ ವಿದ್ಯಾರ್ಥಿಗಳಿಂದ ಕನಿಷ್ಠ 20,000 ರೂಪಾಯಿಗಳವರೆಗೆ ಪಡೆಯಲು ಸಂಸ್ಥೆಗಳಿಗೆ ಅನುಮತಿ ನೀಡಲಾಗಿದೆ. ಕಳೆದ 2025-26ನೇ ಸಾಲಿನಲ್ಲಿಯೂ ಸಹ ಇಂಜಿನಿಯರಿಂಗ್ ಶಿಕ್ಷಣದ ದರವನ್ನು ಇದೇ ರೀತಿ 7.5% ಏರಿಸಲಾಗಿತ್ತು. ಈಗ ಸತತ 2ನೇ ವರ್ಷವೂ ಕೂಡ ಶಿಕ್ಷಣದ ವೆಚ್ಚವನ್ನು ಹೆಚ್ಚಿಸಲಾಗಿದೆ.